ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ಹರ್ಷ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಯಾವ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದೀನಿ ಅಂತ ಎಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ? ಕ್ವಿಕ್ ಅಂಡ್ ಈಸಿಯಾಗಿ ಎಣ್ಣೆಗಾಯಿ ಪಲ್ಯನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಷ್ಟು ಈಸಿಯಾಗಿ ಇಷ್ಟು ಸಿಂಪಲ್ ಆಗಿ ರೆಡಿ ಆಗುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ವಿಡಿಯೋನ ಅಪ್ಲೋಡ್ ಮಾಡೋದೋ ಬೇಡವೋ ಅನ್ಕೊಂಡೇನೆ ವಿಡಿಯೋ ಮಾಡಿದೆ. ಚೆನ್ನಾಗಿ ಬಂದಷ್ಟೇ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿತ್ತು. ನಮ್ಮನೇಲಂತೂ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಇವತ್ತು ನಾನು ಒಂದು ಅರ್ಧ ಕೆಜಿ ಆಗೋಷ್ಟು ಗುಂಡ್ ಬದನೆಕಾಯಿನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಪಾತ್ರೆಗೆ ನೀರ್ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದೀನಿ. ಏಕೆ ಅಂದ್ರೆ ಬದನೆಕಾಯಿನ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಬದನೆಕಾಯಿ ಕಲರ್ ಚೇಂಜ್ ಆಗಲ್ಲ. ಇಲ್ಲ ಅಂತ ಅಂದ್ರೆ ವೈಟ್ ಇರೋದೆಲ್ಲ ತಿಳಿಲ್ ವೈಟ್ ಇರುತ್ತೆ ಅಲ್ವಾ, ಅದೆಲ್ಲ ಫುಲ್ ಬ್ಲಾಕ್ ಟರ್ನ್ ಆಗುತ್ತೆ. ಆತರ ಟರ್ನ್ ಆಗ್ಬಾರ್ದು ಅಂತ ಅಂದ್ರೆ ನೀರ್ಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ಇವಾಗ ಬದನೆಕಾಯಿನ ಒಂದೊಂದಾಗಿನೇ ತಗೊಂಡು ಪ್ಲಸ್ ಶೇಪ್ ಅಲ್ಲಿ ಕಟ್ ಮಾಡ್ತಾ ಬನ್ನಿ. ಹಾಗೆ ಬದನೆಕಾಯಿನ ಕಟ್ ಮಾಡಿದ್ದಾದ್ಮೇಲೆ ಅದ್ರಲ್ಲಿ ಹುಳ ಇರೋದು ಜಾಸ್ತಿ, ಬದನೆಕಾಯಿ ಹುಳ ಇರುತ್ತೆ ಅಲ್ವಾ, ಅಡ್ಗೆ ಮಾಡೋರ್ಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಬಿಡಿ. ನಾನು ಹುಳ ಇರೋದನ್ನೆಲ್ಲ ನೀಟಾಗಿ ಸಪರೇಟ್ ಮಾಡ್ಬಿಟ್ಟೇನೆ ನೀಟಾಗಿ ಇಡ್ತಾ ಇದೀನಿ. ಬದನೆಕಾಯಿನ ನಾವ್ ಈ ತರ ಏನಕ್ಕೆ ಪ್ಲಸ್ ಶೇಪ್ ಅಲ್ಲಿ ಕಟ್ ಮಾಡ್ಕೋತಾ ಇದೀವಿ ಅಂತ ಅಂದ್ರೆ ಮಸಾಲೆನ ರೆಡಿ ಮಾಡ್ಕೋಬೇಕು. ಆ ಮಸಾಲೆನ ಇದಕ್ಕೆ ಫಿಲ್ ಮಾಡ್ಬೇಕು ಬದನೆಕಾಯಿಗೆ. ಅಥವಾ ಉಂಡೆ ಬದನೆಕಾಯಿನ ಹಾಕ್ಬೋದಾ ಅಂತ ಕೇಳಿದ್ರೆ ನೀಟಾಗಿ ಬೇಯೋದಿಲ್ಲ ಮತ್ತೆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋದಿಲ್ಲ ಅಂತ ಹೇಳಿ ಇದಕ್ಕೂ ಕೂಡ ಮಸಾಲೆ ಒಗ್ಗರಣೆಗಲ್ದೇನೆ ಆ ಬದನೆಕಾಯಿಗೂ ಕೂಡ ಮಸಾಲೆನ ಹಾಕೊಂಡು ಫಿಲ್ ಮಾಡಿ ಬೇಯಿಸೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು ಫ್ರೈಂಗ್ ಪ್ಯಾನ್ ತಗೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಕೆಲವು ಐಟಮ್ಸ್ ನ ಡ್ರೈ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದೀನಿ. ಪೂರ್ತಿಯಾಗಿ ಒಂದು 90-100% ರೋಸ್ಟ್ ಆಗುವಷ್ಟಾದ್ರೆ ಸಾಕು. ಮತ್ತೆ ಒಂದ್ 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆನೂ ಕೂಡ, ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ, ಹಾಗೇನೆ ಡ್ರೈ ರೋಸ್ಟ್ ಮಾಡ್ತಾ ಇದೀನಿ. ಇದನ್ನೆಲ್ಲ ಸೈಡ್ಗೆ ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳಿ. ಇವಾಗ ನಾವಿದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಎಳ್ಳು, ನಾನು ಇದರಲ್ಲಿ ಕಪ್ಪೆಳ್ಳು ತಗೊಂಡಿದ್ದೀನಿ. ನೀವು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವ್ದನ್ ಬೇಕಾದ್ರೂ ತಗೋಬಹುದು. ಎಳ್ಳನ್ನು ಕೂಡ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸೌಂಡ್ ಆಗುತ್ತೆ, ಚಿಟಪಟ ಚಿಟಪಟ ಅಂತ ಸೌಂಡ್ ಆದ ತಕ್ಷಣ ತೆಗೆದ್ಬಿಟ್ಟು ಮತ್ತೆ ಒಂದ್ ಸೈಡ್ಗೆ ಈಗ ಎಲ್ಲದನ್ನು ಹಾಕಿಡ್ತಾ ಇದೀನಲ್ಲ ಅದೇ ಪಾತ್ರೆಗೆ ಎತ್ತಿಡ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಒಂದು 10 ರಿಂದ 12 ಆಗುವಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದ್ರೆ ಕೆಂಪು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಅಚ್ಕಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಅದು ಡಿಪೆಂಡ್ಸ್, ನಿಮಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ಇದು ಫ್ರೈ ಮಾಡ್ಕೊಂಡಿರೋ ಅಂತ ಕಾಳು ಬೇಳೆನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಹಾಕೋತಾ ಇದೀನಿ. ಇವಾಗ ಒಂದ್ಸಲ ನೀಟಾಗಿ ರುಬ್ಕೋತಾ ಇದೀನಿ. ಅಂದ್ರೆ ತರಿಯಾಗಿನೇ ರುಬ್ಬಿದ್ದೀನಿ. ನೀರ್ ಹಾಕಿದ್ರೆ ಅಲ್ವಾ ಪೂರ್ತಿಯಾಗಿ ರುಬ್ಬಕ್ಕಾಗೋದು. ಇವಾಗ ಸ್ವಲ್ಪ ತರಿಯಾಗಿನೇ ರುಬ್ಬಿದ್ದೀನಿ. ಇವಾಗ ಮಸಾಲೆಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಹುರ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಒಂದು ಟೊಮೊಟೊ ಮತ್ತೆ ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಾಕೊಂಡಿದ್ದೀನಿ. 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಮತ್ತೆ 1 ಇಂಚ್ ಆಗೋಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಮತ್ತೆ ಇದ್ರ ಜೊತೆಗೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣ ಸೇರಿಸ್ಕೊತಾ ಇದ್ದೀನಿ. 1 ರಿಂದ 2 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡ್ರೆ ಸಾಕು. 1/4 ಸ್ಪೂನ್ ಆಗುವಷ್ಟು ಅರಿಶಿನ, ಅರ್ಧ ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಇವಾಗ 1 ಬೌಲ್ ಆಗುವಷ್ಟು ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ, ನೀವು ಯಾವ್ದನ್ ಬೇಕಾದ್ರೂ ಸೇರಿಸ್ಕೋಬಹುದು. ಮಸಾಲೆನ ರುಬ್ಕೋಬೇಕಾದ್ರೇನೆ ಮರೀದೇನೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಮಸಾಲೆ ರುಬ್ಬಿದ್ಮೇಲೆ ನಾವು ಫಿಲ್ಲಿಂಗ್ ಎಲ್ಲ ಮಾಡಿ ಒಗ್ಗರಣೆ ಹಾಕಿದ್ಮೇಲೆ ಉಪ್ಪನ್ನ ಸೇರಿಸ್ತೀವಿ ಅಂತ ಅಂದ್ರೆ ಒಂದ್ ಸೈಡ್ ಉಪ್ಪಾಗುತ್ತೆ, ಒಂದ್ ಸೈಡ್ ಆಗೋದಿಲ್ಲ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಬಟ್ ಇವಾಗ್ಲೇನೆ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಇನ್ನೂ ಗಟ್ಟಿ ಆಗ್ಬೇಕಿತ್ತು, ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ. ಇವಾಗ ಪ್ಲಸ್ ಶೇಪ್ ಅಲ್ಲಿ ಬದನೆಕಾಯಿನ ಕಟ್ ಮಾಡಿದ್ವಿ ಅಲ್ವಾ, ಪ್ರತಿ ಬದನೆಕಾಯಿಗೂ ಕೂಡ ಇದೇ ರೀತಿನೇ ಫಿಲ್ ಮಾಡ್ತಾ ಹೋಗ್ಬೇಕು. ಎಲ್ರಿಗೂ ಇವಾಗ ಐಡಿಯಾ ಬಂದಿರುತ್ತೆ ಏನಕ್ಕೆ ಪ್ಲಸ್ ಶೇಪ್ ಅಲ್ಲಿ ಕಟ್ ಮಾಡಿದ್ವಿ ಅಂತ ಹೇಳಿ. ಈ ರೀತಿ ಮಸಾಲೆನ ಸೇರಿಸಿ ಬೇಯಿಸೋದ್ರಿಂದ ಬದನೆಕಾಯಿ ಬೇಗ ಮಸಾಲೆನ ಹಿಡಿದ್ ಬಿಡುತ್ತೆ. ಹಾಗಾಗಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಉಂಡೆ ಬದನೆಕಾಯಿನ ಹಾಕ್ತೀನಿ ಅಂತ ಅಂದ್ರೆ ಬೇಗ ಬೇಯೋದು ಇಲ್ಲ, ಮಸಾಲೆನೂ ಕೂಡ ಹಿಡಿಯೋದಿಲ್ಲ. ನೋಡಿ, ನಾನು ಪ್ರತಿಯೊಂದಕ್ಕೂ ಇದೇ ರೀತಿ ಫಿಲ್ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗ ಮಸಾಲೆ ತುಂಬಿರುವ ಬದನೆಕಾಯಿ ಅಂತೂ ರೆಡಿ ಆಯ್ತು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತಗೊಂಡು ಅದಕ್ಕೆ 8 ರಿಂದ 10 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಇದು ಎಣ್ಣೆ ಬದನೆಕಾಯಿ ಅಲ್ವಾ, ಎಣ್ಣೆಲೆನೆ ನೀಟಾಗಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಆಗುವಷ್ಟು ಸಾಸಿವೆ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿಲ್ಲ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಒಂದು 10 ಎಸ್ಲಾಗುವಷ್ಟು ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ಡ್ರೈ ಆಗಿರೋದನ್ನೇ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಇವಾಗ ಗರಂ ಮಸಾಲ, ಒಂದು 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಮತ್ತೆ ಸಾಂಬಾರ್ ಪುಡಿ, ನೀವು ಮನೇಲಿ ಮಾಡ್ಕೊಂಡಿರೋ ಸಾಂಬಾರ್ ಪುಡಿನ ಕೂಡ ಯೂಸ್ ಮಾಡ್ಕೋಬಹುದು. 1 ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಮಸಾಲಾ ಪೌಡರ್ ಹಾಕಿದ್ಮೇಲೆ ಕೂಡ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಯಾಕೆಂದ್ರೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅಲ್ವಾ, ಅದೆಲ್ಲ ಹೋಗ್ಲಿ ಅಂತ ಹೇಳಿ.
ಫ್ರೈ ಆದ್ಮೇಲೆ ಇವಾಗ ಫಿಲ್ ಮಾಡಿರುವಂತ ಬದನೆಕಾಯಿನ ಒಂದೊಂದಾಗಿನೇ ಇಡ್ತಾ ಬರ್ತಾ ಇದೀನಿ. ಬದನೆಕಾಯಿನ ಒಂದ್ರ ಮೇಲೆ ಒಂದು ಇಡೋದಿಕ್ಕೆ ಹೋಗ್ಬಿಡಿ. ಸ್ಪೇಸ್ ಮಾಡ್ಕೊಂಡು ಎಲ್ಲಾ ಬದನೆಕಾಯಿನ ಅದ್ರಲ್ಲಿ ಫಿಲ್ ಮಾಡಿ, ಅಥವಾ ಸ್ವಲ್ಪ ದೊಡ್ಡ ಪಾತ್ರನ ತಗೊಳ್ಳಿ. ನೀವು ಕುಕ್ಕರಲ್ಲಿ ಬೇಯಿಸ್ತೀನಿ ಅಂತ ಅಂದ್ರೆ ಓಕೆ, ಒಂದ್ರ ಮೇಲೆ ಒಂದು ಇಟ್ಟರು ನಡೆಯುತ್ತೆ. ಅದು ಹಬೆಲೆ ಬೇಯೋದ್ರಿಂದ ಒಂದ್ರ ಮೇಲೆ ಇಟ್ಟು ಓಕೆ. ಇದರ ಬಾಣ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಸ್ಪೇಸ್ ಮಾಡ್ಕೊಂಡು ಬದನೆಕಾಯಿನ ಇಡಿ. ಅವಾಗ ಎಲ್ಲಾದು ನೀಟಾಗಿ ಬೇಯುತ್ತೆ. ಮೇಲಿರೋದು ಬೇಯಲ್ಲ, ಕೆಳಗಡೆ ಇರೋದು ಮಾತ್ರ ಬೆಂದಿರುತ್ತೆ. ಆ ತರ ಆಗ್ಬಿಡುತ್ತೆ ಒಂದ್ರ ಮೇಲೆ ಒಂದು ಇಡ್ತಾ ಹೋದ್ರೆ. ಸರಿಯಾಗಿ ಸ್ಪೇಸ್ ಮಾಡಿ ಇಡೋದ್ರಿಂದ ಎಲ್ಲಾ ಬದನೆಕಾಯಿ ಕೂಡ ನೀಟಾಗಿ ಬೇಯುತ್ತೆ. ನಾವು ಎಣ್ಣೆ ಬದನೆಕಾಯಿನ ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು. 2 to 3 ವಿಸಿಲ್ ಆದ್ರೆ ಸಾಕು. ಸ್ವಲ್ಪ ನೀರ್ನ ಹಾಕೋಬೇಕು. ಇವಾಗ ಉಳಿದಿರುವಂತ ಮಸಾಲೆನ ಕೂಡ ಇದಕ್ಕೆ ಆಡ್ ಮಾಡ್ಕೋತಾ ಇದೀನಿ. ಸ್ವಲ್ಪ ಅಂದ್ರೆ ತಳ ಹಿಡಿಯುತ್ತೆ ಅಂತ ಹೇಳಿ ಸೌಟಿಂದ ತಿರುಗಿಸ್ತಾ ಇರೋದು. ತಳ ಹಿಡಿದ್ಬಿಟ್ರೆ ನೀರೇನು ಆಡ್ ಮಾಡಿಲ್ಲ ಅಲ್ವಾ, ಹಾಗಾಗಿ. ಇವಾಗ ಮಿಕ್ಸಿ ಜಾರಲ್ಲಿ ಮಿಕ್ಕಿರುವಂತ ಪೂರ್ತಿ ಮಸಾಲೆನ ಸೇರಿಸ್ಕೊತಾ ಇದೀನಿ. ಮಸಾಲೆ ಜಾಸ್ತಿ ಆದಷ್ಟು ಜಾಸ್ತಿ ಜನ ತಿನ್ಬೋದು. ಈಗ ಮಾಡಿರೋದನ್ನೇ ಒಂದು 5 ಮೆಂಬರ್ಸ್ ಅಂತೂ ತಿನ್ಬೋದು. ಇಷ್ಟೊಂದೆಲ್ಲ ಯಾರು ತಿನ್ನಲ್ಲ ಅಲ್ವಾ. ನಾನು ಜಾಸ್ತಿ ಮಾಡ್ಬಿಟ್ಟೆ. ಕಡಿಮೆ ಮಾಡ್ಬೇಕಾಗಿತ್ತು. ನಾವಿರೋರೇ 3 ಮೆಂಬರ್ಸ್. ಕಡಿಮೆ ಮಾಡ್ಬೇಕಾಗಿತ್ತು, ಬಟ್ ಜಾಸ್ತಿ ಆಗ್ಬಿಡ್ತು. ಸ್ವಲ್ಪ ನೀರ್ನ ಸೇರಿಸ್ಕೊತಾ ಇದೀನಿ. ನೀರ್ನ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಮಸಾಲೆ ಮತ್ತೆ ನೀರು ಎಲ್ಲ ಮಿಕ್ಸ್ ಆಗ್ಲಿ ಅಂತ ಹೇಳಿ. ನೀರ್ ಸ್ವಲ್ಪ ಜಾಸ್ತಿ ಆದ್ರೆ ತುಂಬಾ ಹೊತ್ತು ಬೇಯಿಸ್ಬೇಕಾಗತ್ತೆ. ಮತ್ತೆ ಇದನ್ನ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲೇ ಬಿಸಿ ಮಾಡ್ಬೇಕು, ಬೇಯಿಸ್ಕೋಬೇಕು. ಯಾಕೆ ಅಂತ ಅಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ತಳ ಎಲ್ಲ ಒತ್ಕೊ ಬಂದಂಗ ಆಗ್ಬಿಡುತ್ತೆ. ಬದನೆಕಾಯಿ ಕೂಡ ನೀಟಾಗಿ ಬೇಯೋದಿಲ್ಲ. ಇವಾಗ ಮಸಾಲೆ ಕುದಿಯೋದಿಕ್ ಸ್ಟಾರ್ಟ್ ಆಗಿದೆ. ಮಸಾಲೆ ಕುದಿಯೋದಿಕ್ ಸ್ಟಾರ್ಟ್ ಆದ್ಮೇಲೆ ಲಿಡ್ ನ ಕ್ಲೋಸ್ ಮಾಡ್ಬಿಡೋಣ. 10 to 15 ಮಿನಿಟ್ಸ್ ಆಗೋವರ್ಗು ಓಪನ್ ಮಾಡೋದ್ ಬೇಡ ಲಿಡ್ ನ. ಯಾಕೆ ಅಂತ ಅಂದ್ರೆ ಹಬೆಲೆ ನೀಟಾಗಿ ಬೇಯಲಿ ಅಂತ ಹೇಳಿ ಮೀಡಿಯಂ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊತಾ ಇದೀನಿ. ಒಂದು 10 ಮಿನಿಟ್ಸ್ ಆದ್ಮೇಲೆ ಓಪನ್ ಮಾಡಿ ನೋಡಿದ್ರೆ ಬದನೆಕಾಯಿ ಒಂದು 50% ಆಗುವಷ್ಟು ಬೆಂದಿದೆ. ಇವಾಗ ಸೌಟಿಂದ ಒಂದ್ಸಲ ತಿರುಗಿಸ್ಕೊಬಿಡೋಣ. ಚೆಕ್ ಮಾಡೋದಕ್ಕೆ ತಳ ಎಲ್ಲ ಒತ್ತಿದ್ಯಾ ಅಥವಾ ನೀಟಾಗಿ ಬೇಯ್ತಾ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ. ಇದು ನಾನ್ ಸ್ಟಿಕ್ ಹಾಕಿರೋದ್ರಿಂದ ಆಲ್ಮೋಸ್ಟ್ ತಳ ಹಿಡಿಯಲ್ಲ ಅಂತ ಗೊತ್ತು. ಬೇರೆ ಪಾತ್ರೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಸ್ಟೀಲ್ ಅಥವಾ ಸಿಲ್ವರ್ ಪಾತ್ರೆ ಯೂಸ್ ಮಾಡ್ತೀವಿ ಅಂದ್ರೆ ತಳ ಒತ್ತೋ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಇವಾಗ ಮಿಕ್ಸ್ ಮಾಡಿದ್ದೆಲ್ಲ ಆದ್ಮೇಲೆ ಲಿಡ್ ನ ಕ್ಲೋಸ್ ಮಾಡ್ತಾ ಇದೀನಿ. ಮತ್ತೆ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಓಪನ್ ಮಾಡಿ ನೋಡ್ತಾ ಇದೀನಿ. ಇದನ್ನ ನಾವು ಲೋ ಫ್ಲೇಮ್ ಅಲ್ಲೇನೆ ಇಟ್ಕೊಂಡು ಕುದಿಸ್ಕೋಬೇಕು. ಯಾಕೆ ಅಂತ ಅಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಬೇಗ ಬದನೆಕಾಯಿ ಎಲ್ಲ ಬೇಯೋದಿಲ್ಲ. ಹಾಗಾಗಿ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗಿ ನೀಟಾಗಿ ಬೆಂದಿದೆ. ನೋಡಿ ಯಾವ ರೀತಿ ಕುಕ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬೇಕು ಅಂತಂದ್ರೆ ನಾವು ಇನ್ನೊಂದ್ ಸ್ವಲ್ಪ ನೀರ್ನ ಆಡ್ ಮಾಡ್ಕೋಬಹುದು. ನನ್ಗೆ ಸಾಕು ಅಂತ ಸ್ವಲ್ಪ ಗಟ್ಟಿನೇ ಇರ್ಲಿ ಅಂತ ಅನಿಸ್ತು, ಹಾಗಾಗಿ ನಾನು ಮತ್ತೆ ಏನೋ ನೀರ್ನ ಆಡ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ಅನ್ಸುತ್ತೆ ಆ ರೀತಿ ನೀವು ಕೂಡ ಮಾಡ್ಕೋಬಹುದು. ಸ್ವಲ್ಪ ತೆಳ್ಳಗ್ ಬೇಕು ಅಂತ ಅನ್ಸಿದ್ರೆ ನೀರ್ನ ಆಡ್ ಮಾಡ್ಕೊಳ್ಳಿ. ನೀರು ಹಾಕೊಂಡ್ಮೇಲೆ ಕೂಡ ಚೆನ್ನಾಗಿ ಕುದಿಸ್ಕೊಳ್ಳಿ ಅಷ್ಟೇನೆ. ರೊಟ್ಟಿ ಮತ್ತೆ ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿಗಿದ್ರೇನೆ ಚೆನ್ನಾಗಿರತ್ತೆ. ಹಾಗಾಗಿ ನಾನೇನು ನೀರ್ನ ಆಡ್ ಮಾಡ್ಕೋತಾ ಇಲ್ಲ, ಗಟ್ಟಿಗೆ ಇರ್ಲಿ ಅಂತ ಹೇಳಿ ಹಾಗೇನೆ ಬಿಟ್ಬಿಟ್ಟಿದ್ದೀನಿ. ಟೇಸ್ಟ್ ಟೆಸ್ಟ್ ಮಾಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು, ಹಾಗಾಗಿ ಮತ್ತೆ ಸ್ವಲ್ಪ ಅದ್ರ ಮೇಲೆ ಮಸಾಲೆಗೆ ಸ್ವಲ್ಪ ಉಪ್ಪನ್ನ ಒಂದು ಟೇಸ್ಟ್ಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನ ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡ್ಮೇಲೆ ಕೂಡ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದ್ಸಲ ಉಪ್ಪು ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 10 ಮಿನಿಟ್ಸ್ ಆಗೋಷ್ಟು ಕುಕ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಉಪ್ಪು ಹಾಕಿದ್ಮೇಲೆ ಕೂಡ ನೀಟಾಗಿ ಬೇಯ್ಲಿ ಅಂತ ಹೇಳಿ ಒಂದು 5 to 10 ಮಿನಿಟ್ಸ್ ಕುಕ್ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲೇನೆ ಕುಕ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ಅಂದ್ರೆ ಮಸಾಲೆ ಕೂಡ ನೀಟಾಗಿ ಬೇಯ್ಲಿ, ಮತ್ತೆ ಮಸಾಲೆ ಎಲ್ಲ ನೀಟಾಗಿ ಬದನೆಕಾಯಿಗೆ ಇಡಿಲಿ ಅಂತ ಹೇಳಿ ನಾವೆಷ್ಟು ಮೀಡಿಯಂ ಫ್ಲೇಮ್ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ತೀವಿ ಎಣ್ಣೆ ಬದನೆಕಾಯಿನ, ಅಷ್ಟು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಲಿಡ್ ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಕುಕ್ ಮಾಡಿ ಓಪನ್ ಮಾಡಿ ನೋಡಿದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ. ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ರೆ ಪೂರ್ತಿಯಾಗಿ ಕುಕ್ ಆಗಿದೆ ಅಂತ ಹೇಳಿ. ನೀವು ಒಂದ್ಸಲ ಟೆಸ್ಟ್ ಮಾಡ್ಕೋಬೇಕು ಅಂದ್ರೆ ಒಂದ್ ಚಾಕುನ ತಗೊಂಡು ಬದನೆಕಾಯಿನ ಸ್ವಲ್ಪ ಈ ತರ ಕಟ್ ಮಾಡಿ ನೋಡಿದ್ರೆ ಈಸಿಯಾಗಿ ಕಟ್ ಆದ್ರೆ ಕುಕ್ ಆಗಿದೆ ಅಂತ ಹೇಳಿ. ನೋಡಿ ಯಾವ ರೀತಿ ಈಸಿಯಾಗಿ ಕಟ್ ಆಯ್ತು ಅಂತ ಹೇಳಿ. ಈ ರೀತಿ ಕಟ್ ಆದ್ರೆ ಈಸಿ ಕುಕ್ ಆಗಿದೆ ಅಂತ ಹೇಳಿ, ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಅಂತ ಹೇಳಿ. ಇವಾಗ ಎಣ್ಣೆ ಬದನೆಕಾಯಿ ರೆಡಿ ಆಯ್ತು. ನನ್ಗಂತೂ ಈ ರೆಸಿಪಿನ ಟ್ರೈ ಮಾಡ್ಬೇಕಾರಂತೂ ತುಂಬಾನೇ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಇಷ್ಟು ಈಸಿಯಾಗಿ ಆಗತ್ತೆ ಅಂತ ನನ್ಗಂತೂ ಗೊತ್ತಿರ್ಲಿಲ್ಲ. ಹೊರಗಡೆ ತಿಂತಾ ಇದ್ದು ಅಷ್ಟೇ. ಮತ್ತೆ ನಮ್ಮ ಅತ್ತೆ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ಹೇಳಿ ಹೇಳಿ ಮಾಡಿಸ್ಕೊಂಡು ತಿಂತಿದ್ವಿ. ಅದ್ಬಿಟ್ರೆ ನಾನ್ ಟ್ರೈ ಮಾಡಿದ್ದಂತೂ ಫಸ್ಟ್ ಟೈಮ್. ನನ್ಗಂತೂ ಸಿಕ್ಕಾಬಿಟ್ಟೆ ಎಕ್ಸೈಟ್ ಆಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆಲ್ಲ ಈ ರೆಸಿಪಿ ತುಂಬಾನೇ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಹೆಲ್ದಿ ಆಗಿರಿ, ಖುಷಿಯಾಗಿರಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ವಿಡಿಯೋನ ನೋಡಿದ್ಮೇಲೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ ವಿಡಿಯೋಸ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.